ಸರ್ ಇದು ಜೈಪುರಿಂದ ಬರ್ತಾ ಇರೋ ಟ್ರೈನು ಸರ್. ಇದು ಜೈಪುರಿಂದ ಬಿಟ್ಟು ಇಲ್ಲಿಗೆ ಬರೋದಕ್ಕೆ ನಮಗೆ 50 ಅವರ್ಸ್ ಮೇಲೆ 7 ಸರ್. ಒಂದು ನಿಮಿಷ ಸರ್, ಬರ್ತಾ ಇದೆ, ಇಷ್ಟು ಲಾಂಗ್ ಆಗಿ ಬರ್ತಾ ಇದೆ. ಇದನ್ನ ಸ್ಲ್ಯಾಟರ್ ಮಾಡಿ ಕಟ್ಟುವಾಗಿ ಮಾಡಿ ಇದನ್ನ ಟ್ರೈನಿಗೆ ತಂದು ತುಂಬಬೇಕು ಅಂದ್ರೆ ಬಿಫೋರ್ 6 ಅವರ್ ಫ್ಲಾಟ್ ಅಲ್ಲಿ ಇರಬೇಕು, ಟ್ರೈನ್ ಸ್ಟೇಷನ್ ಅಲ್ಲಿ ಇದಿರಬೇಕು. ಅಂದ್ರೆ ಅದಕ್ಕೆ ಮುಂಚೆನೆ ಇದು ಕಟ್ ಆಗಬೇಕು. ಯಾವುದೇ ಲೈವ್ ಪ್ರಾಣಿಯನ್ನಾಗ್ಲಿ ಕಟ್ ಮಾಡಿ ತರೋದಾದ್ರೆ ಯಾವ ಸ್ಲ್ಯಾಟರ್ ಹೌಸ್ ಇಂದ ತರ್ತಾ ಇದೀವಿ, ಸ್ಲ್ಯಾಟರ್ ಒಟ್ಟಿಗೆ ಪರ್ಮಿಷನ್ ಇದೆಯಾ, ಎಲ್ಲ ಕೂಡ ಬೇಕು. ಆದ್ರೆ ಇವರು ಟ್ರೈನ್ ನಲ್ಲಿ ಫಿಶ್ ಮಾಂಸ ತಗೊಂಡ್ಬರ್ತಾ ಇದೀವಿ ಅಂತ ಹೇಳಿ ಬೇರೆ ಮಾಂಸವನ್ನು ತೋರಿಸಿ ಇದನ್ನ ತರ್ತಿದ್ದಾರೆ. ನಮಗೆ ಫಸ್ಟ್ ಅನುಮಾನ ಬಂತು, ಯಾಕೆ ಇದನ್ನ ಹಿಂಗೆ ತರ್ತಿದ್ದಾರೆ. ಇದನ್ನ ಇಲ್ಲಿಂದ ರೆಸಲ್ ಮಾರ್ಕೆಟಿಗೆ ತಗೊಂಡೋಗಿ ಹಲಾಲ್ ಮಾಂಸ ಅಂತ ಹೇಳ್ಬಿಟ್ಟು ಈ ಮಾಂಸನ ತಗೊಂಡೋಗಿ ಪ್ರತಿ ಅಂಗಡಿಗಳಿಗೆ ಡೈಲಿ ಬರುತ್ತೆ ಸರ್. ಇದು 1-2 ಟನ್ ಅಲ್ಲ, 1-2 ಟನ್ ಅಲ್ಲ, ಕೇವಲ ಬೆಂಗಳೂರಲ್ಲ, ಮಂಡ್ಯಕ್ಕೆ ಬರುತ್ತೆ. ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ರಾಜಸ್ಥಾನದಿಂದ ಈ ಮಾಂಸ ತರಿಸ್ತಾರೆ. ಇದ್ರ ಜೊತೆ ನಾಯಿ ಮಾಂಸನ ಮಿಕ್ಸ್ ಮಾಡ್ತಾರೆ, ನಾಯಿ ಮಾಂಸನ ಮಿಕ್ಸ್ ಮಾಡ್ತಾರೆ.